ಎಲ್ರಿಗೂ ನಮಸ್ಕಾರ. ರಾಮನಗರ ಜಿಲ್ಲೆಯ ಜಿಲ್ಲಾಧಿಕಾರಿ ಯಶವಂತ್ ಗುರಿಕಾರ್ ಅವರು ಏನು ನಿನ್ನೆ ವಕೀಲರ ಮೇಲೆ ಹಲ್ಲೆ ಆಗಿದೆ ಅಂತಕ್ಕಂಥ ಸುದ್ದಿಗೆ ಅವರ ವಕೀಲರ ಪರವಾಗಿ ಪ್ರತಿಭಟನೆಯನ್ನು ಮಾಡಿ ಮನವಿ ಕೊಟ್ಟಿರುವಂತಹ ಮನವಿಯನ್ನು ಸ್ವೀಕರಿಸಿರ್ತಕ್ಕಂಥ ಜಿಲ್ಲಾಧಿಕಾರಿ 144 ಸೆಕ್ಷನ್ ಅನ್ನ ಅವರೇ ಮುರಿದಿರುವಂತಹ ಪ್ರಕರಣ ರಾಮನಗರ ಜಿಲ್ಲೆಯಲ್ಲಾಗಿದೆ. ಅದನ್ನ ನಮ್ಮ ಹೋರಾಟಗಾರರು, ರೈತ ಸಂಘ ಮತ್ತೆ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಎಲ್ಲರ ಪರವಾಗಿ ನಾವು ಖಂಡಿಸ್ತೇವೆ. ನಿನ್ನೆ ಏನು ಸರ್ವಾಧಿಕಾರಿ ಜಿಲ್ಲಾಧಿಕಾರಿ ಯಶವಂತ್ ಗುರಿಕಾರ್ ಅವರು ಸುಮಾರು 8-9 ತಿಂಗಳಿಂದನೂ ಕೂಡ 144 ಸೆಕ್ಷನ್ ಹಾಕೊಂಡು ಯಾರೂ ಕೂಡ ಅಲ್ಲಿ ಹೋರಾಟ ಮಾಡಬಾರದು ಅಂತೇಳಿ ನಮ್ಮನ್ನೆಲ್ಲ ಬೀದಿಲಿ ನಿಲ್ಲಿಸಿ ಪೊಲೀಸ್ ಅಧಿಕಾರಿಗಳನ್ನ ಅವ್ರ ಕೈಗೊಂಬೆಯಂತೆ ನೋಡಿಕೊಂಡು ನಮ್ಮನ್ನೆಲ್ಲರೂ ಕೂಡ ಕಳ್ಳರಂತೆ ಗೇಟಲ್ಲಿ ನಿಲ್ಲಿಸಿ ಯಾರನ್ನೂ ಬಿಡದೇನೆ ನಮ್ಮನ್ನ ಬಂಧನ ಮಾಡಿ ಹೋರಾಟವನ್ನು ಹತ್ತಿಕ್ಕಿರುವಂತಹ ನಾನಾ ಉದಾಹರಣೆಗಳಿದ್ದಾವೆ. ಆದರೆ ನಿನ್ನೆ ವಕೀಲರ ಸಂಘದವರು ಬೈಕ್ ರ್ಯಾಲಿಯನ್ನ ಮಾಡಿ ಸುಮಾರು ಜನ ಒಳಗಡೆ ಹೋಗಿ ಅವರೇ ಮನವಿಯನ್ನು ಪಡ್ಕೊಂಡಿದ್ದಾರೆ. ಆದರೆ ವಕೀಲರ ಹೋರಾಟಕ್ಕೆ ನಮ್ಮ ವಿರೋಧ ಇಲ್ಲ, ಅವರ ಹಕ್ಕನ್ನು ಅವ್ರು ಪಡ್ಕೊಂಡಿದ್ದಾರೆ, ಖಂಡಿತವಾಗ್ಲೂ ಸ್ವಾಗತ ಇದೆ. ಆದರೆ ಈ ಜಿಲ್ಲಾಧಿಕಾರಿಗಳು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಯಾಕೆ ಅಂತಕ್ಕಂಥದ್ದನ್ನ ನಾನು ಸಾರ್ವಜನಿಕರಲ್ಲಿ ಮತ್ತೆ ಮಾಧ್ಯಮದಲ್ಲಿ ನಾನೆಲ್ಲರಿಗೂ ಕೂಡ ತಿಳಿಸಲೇಬೇಕಾಗುತ್ತೆ, ನನ್ನ ಕರ್ತವ್ಯ. ಹಾಗಾಗಿ ನಾನು ಮಾಧ್ಯಮದ ಮುಂದೆ ಬಂದಿದ್ದೇನೆ. ನೋಡಿ, ಈ ಜಿಲ್ಲಾಧಿಕಾರಿಗಳು ಕೂಡಲೇ ನೈತಿಕ ಹೊಣೆಯನ್ನು ಹೊತ್ತು ಅವರೇ ರಾಜೀನಾಮೆಯನ್ನು ಕೊಟ್ಟು ತೊಲಗಬೇಕು. ಹಾಗಾದ್ರೆ ನೀವು ರೈತ ವಿರೋಧಿ, ಕಾನೂನು ಅರಿವಿರೋರಿಗೆ ಒಂದು ನ್ಯಾಯ, ಕಾನೂನು ಅರಿವು ಇಲ್ಲದೇ ಇರೋರಿಗೆ ಇನ್ನೊಂದು ನ್ಯಾಯನಾ? ದಲಿತರ ಕಂಡ್ರೆ ನಿಮ್ಗಾಗೋದಿಲ್ಲ, ರೈತರನ್ನ ಕಂಡ್ರೆ ಆಗೋದಿಲ್ಲ, ಹೋರಾಟಗಾರರನ್ನ ಕಂಡ್ರೆ ಆಗೋದಿಲ್ಲ. ಹಾಗಾದ್ರೆ ನಿನ್ನೆ ನೀವು ನಿಮ್ಮ 144 ಸೆಕ್ಷನ್ ನೀವೇ ಮಾಡಿ ಒಳಗಡೆ ನೀವು ಮನವಿಯನ್ನ ಹೇಗ್ ಬಿಟ್ರಿ? ಹಾಗಾದ್ರೆ 144 ಅನ್ನ ನೀವು ಉಲ್ಲಂಘನೆ ಮಾಡಿ ಅವ್ರು ಬಂದಿದ್ದಾರೆ. ಆ ಕಾರಣದಿಂದ ನಿಮ್ಮ 144 ಅನ್ನ ಶೀಘ್ರವೇ ಕೂಡಲೇ ಹೀಗೆ ಹಿಂಪಡ್ಕೋಬೇಕು. 24 ಗಂಟೆ ಒಳಗಡೆ ನೀವೇನಾದ್ರು ಹಿಂಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಮ ವಿರುದ್ಧ ಬೃಹತ್ ಆದಂತ ಹೋರಾಟವನ್ನ ಮಾಡಿ ಕಾನೂನನ್ನ ನಾವೇ ಮುರಿತೀವಿ. ಏನಾಗುತ್ತೋ ಗೊತ್ತಿಲ್ಲ. ಅಲ್ಲಾಗತಕ್ಕಂಥ ಅನಾಹುತಕ್ಕೆ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ನೇರ ಕಾರಣ ಆಗಿರ್ತದೆ. ಇಂಥ ರೈತ ವಿರೋಧಿ, ದಲಿತ ವಿರೋಧಿ, ಸಾರ್ವಜನಿಕ ವಿರೋಧಿ ಜಿಲ್ಲಾಧಿಕಾರಿಗಳು ಕೂಡ ಒಂದು ನಿಮಿಷನೂ ಕೂಡ ಇರಲಿಕ್ಕೆ ಅನಾಲಯಕ್ಕೂ. ಮತ್ತೆ ಇಂಥ ಸರ್ವಾಧಿಕಾರಿ ಧೋರಣೆಯನ್ನು ತಾಳ್ತಕ್ಕಂಥ ಯಶವಂತ್ ಗುರಿಕಾರ್ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಕೂಡಲೇ ಇವರನ್ನ ಸೇವೆಯಿಂದ ಅಮಾನತು ಮಾಡಬೇಕು ಅಂತೇಳಿ ನನ್ನ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೀನಿ. ಇಂಥ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗ್ತಕ್ಕಂಥ ಜಿಲ್ಲಾಧಿಕಾರಿ ರಾಮನಗರದಲ್ಲಿ ರೈತ ವಿರೋಧಿ ಜಿಲ್ಲಾಧಿಕಾರಿ. ಈ ರಾಮನಗರ ಕ್ಷೇತ್ರದ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ರವರ ಕೈಗೊಂಬೆಯಾಗಿ, ರಾಜಕಾರಣಿಗಳ ಕೈಗೊಂಬೆಯಾಗಿ ರೈತರ ಜಮೀನನ್ನ ಕಬಳಿಸಿಕೊಳ್ಳಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಈ ಜಿಲ್ಲಾಧಿಕಾರಿ, ರೆವಿನ್ಯೂ ಇಲಾಖೆಯಲ್ಲಿ ಹಲವಾರು ಭ್ರಷ್ಟಾಚಾರಗಳಿಗೆ ಕಾರಣ ಆಗಿರ್ತಕ್ಕಂಥ ಈ ಜಿಲ್ಲಾಧಿಕಾರಿ ಒಂದು ನಿಮಿಷನೂ ಕೂಡ ರಾಮನಗರ ಜಿಲ್ಲೆಯಲ್ಲಿ ಯೋಗ್ಯರಲ್ಲ. ಇಂಥ ಸರ್ವಾಧಿಕಾರಿ ಧೋರಣೆ ಉಳ್ಳಂತ ಜಿಲ್ಲಾಧಿಕಾರಿಗಳನ್ನ ಕೇಂದ್ರ ಸರ್ಕಾರ ಕೂಡಲೇ ವರ್ಗಾವಣೆ ಮಾಡಬೇಕು ಅಂತೇಳಿ ನಿಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಿದ್ದೀನಿ.